ನಮಸ್ಕಾರ ಎಲ್ರಿಗೂ. ಗೋವಾದಲ್ಲಿ ಇದ್ದೀವಿ. ಈಗ ಕೋಲ್ವಾ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಕಾರವಾರ ಬಿಟ್ಟು ಫಸ್ಟು ಕೊಲ್ಲಂ ಬೀಚ್ ನೋಡ್ಕೊಂಡು ಆಮೇಲೆ ಕಾಬಾಡಿ ರಾಮ ಅಂತ ಜಾಗ ನೋಡ್ಕೊಂಡೆ. ಈಗ ಮಾರ್ಗಾವಕ್ಕೆ ಬಂದು ಮಾರ್ಗಾವಲ್ಲಿ ಊಟ ಮಾಡಿ ಆಮೇಲೆ ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಇದೆ ಕೋಲ್ವಾ ಬೀಚು. ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇವೆಲ್ಲ ಸೌತ್ ಗೋವಾದಲ್ಲಿ ಬರ್ತವೆ. ಸೌತ್ ಗೋವಾದಲ್ಲಿ ಇದು ಕೋಲ್ವಾ ಬೀಚ್ ಒಂದು ಫೇಮಸ್ ಬೀಚು. ಬನ್ನಿ ನೋಡ್ಕೊಂಬರೋಣ. ನೋಡಿ, ಹೋಗೋ ದಾರಿ ಈ ಥರ ಇದೆ. ಅಲ್ಲಲ್ಲಿ ರೆಸ್ಟೋರೆಂಟ್ಸ್ ಇರ್ತವೆ, ಚೆನ್ನಾಗಿದೆ. ಶಾಪಿಂಗಿಗೆ ಅಂಗಡಿಗಳಿದ್ದಾವೆ, ಕೆಲವೊಂದು ಚರ್ಚ್ ಸಿಗ್ತವೆ. ನೋಡಿ, ಇಲ್ಲೆಲ್ಲ ಸ್ಟ್ರಕ್ಚರ್ ನೋಡಿ ಯಾವ ಥರ ಇದೆ. ಚರ್ಚ್ ಇರ್ಬೇಕು ಅನ್ಸುತ್ತೆ. ಮತ್ತು ಈ ವೈನ್ ಶಾಪ್ಗಳು, ಜ್ಯುವೆಲರಿ ಅಂಗಡಿ ಎಲ್ಲ ಸಿಗ್ತವೆ. ನಾನು ಬಂದು ಅಲ್ಲಿ ಕಾಣ್ತಿದ್ದೆ ನೋಡಿ, ಹತ್ರದಲ್ಲಿ ಇದ್ದೀವಿ ಈಗ. ಇಲ್ಲೆಲ್ಲ ನೋಡಿ ಎಲ್ಲ ಪಾರ್ಕ್ ಮಾಡಿದ್ದಾರೆ. ಸರ್ಕಲ್ ಬಂತಲ್ಲ, ಇಲ್ಲ ಮೇನ್ ಎಂಟ್ರೆನ್ಸ್ ಇರೋದು. ನೋಡಿ, ಬೀಚ್ ಸುತ್ತಮುತ್ತ ಎಲ್ಲ ಐಸ್ ಕ್ರೀಮು ಇದು ಎಲ್ಲ ಸ್ಟಾಲ್ ಹಾಕ್ಕೊಂಡಿದ್ದಾರೆ. ಅಕ್ಕಪಕ್ಕ ರೆಸ್ಟೋರೆಂಟ್ಸು ಇದ್ದಾವೆ. ಇದು ಫುಲ್ಲು ಪಾರ್ಕಿಂಗ್ ಏರಿಯಾ. ಅಲ್ಲಿ ಪಾರ್ಕಿಂಗ್ ಮಾಡಿ ಈ ಕಡೆಯಿಂದ ಎಂಟ್ರಿ ಆಗ್ಬೋದು. ಸುಮಾರು ಜನ ಬಂದಿರೋಂಗಿದ್ದಾರೆ. ನಾವು ಈಗ ತಲುಪಿರೋದು ಒಂದು 4:15 ಹಂಗೆ ಬಂದಿದ್ದೀವಿ. ಇಲ್ಲಿ ರಾತ್ರಿ ಹೊತ್ತು ಫುಲ್ಲು ಪಾರ್ಟಿ ಗೀಟಿ ಎಲ್ಲ ಇರುತ್ತಂತೆ ಬೀಚ್ ಹತ್ರ. ನೋಡಿ, ಇಲ್ಲಿ ಯಾವುದೋ ಸಣ್ಣ ಹೊಳೆನ ಸೇರ್ತಾ ಇದೆ ಹೋಗಿ ಬೀಚ್ ಕಡೆ. ಇದೇ ಮೈನ್ ಎಂಟ್ರೆನ್ಸು. 2 ಬ್ರಿಡ್ಜ್ ಇದ್ದಾವೆ. ಈ ಕಡೆ ಒಂದು ಬ್ರಿಡ್ಜು, ಆ ಕಡೆ ಇನ್ನೊಂದು ಬ್ರಿಡ್ಜ್ ಇದೆ. ಕಾಣ್ತಿದೆಯಲ್ಲ, ಸುಮಾರು ಒಂದು 2.5 ಕಿಲೋಮೀಟ್ರು ಉದ್ದ ಇದಂತೆ ಬೀಚು. ಅದು ಮರಳು ನೋಡಿ, ವೈಟ್ ಮರಳು ಇದೆ. ಸಖತ್ ಸಾಫ್ಟ್ ಆಗಿದೆ ಮರಳು. ಮತ್ತು ಅಲ್ಲಿ ನೋಡಿ ಎಲ್ಲ ಬೋಟ್ಗಳು ಅವೆಲ್ಲ ವಾಟರ್ ಸ್ಪೋರ್ಟ್ಸ್ಗೆ. ಆ ಕಡೆ ಸೈಡ್ ಎಲ್ಲ ಅಂಗಡಿಗಳು, ಸ್ನ್ಯಾಕ್ಸು ಎಲ್ಲ ಇದ್ದಾವೆ. ಸನ್ಸೆಟ್ಟಿಗೆ ಒಳ್ಳೆ ಜಾಗ ಅಂತೆ.
ಸುಮಾರು ಜನ ಬರ್ತಿದ್ದಾರೆ. ಹಂಗೆ ಒಂದು ರೌಂಡ್ ಸುತ್ತಾಕೊಂಡು ಬರೋಣ. ಇದು ಲೈಫ್ ಗಾರ್ಡ್ ಅವ್ರದ್ದು ವ್ಯಾನು ಎಚ್ಚರಿಸ್ತಾ ಇರ್ತಾರೆ. ಅಷ್ಟು ಅಲೆಗಳೇನು ಸ್ಟ್ರಾಂಗ್ ಇಲ್ಲ, ಕೂಲಾಗೆ ಇದ್ದಾವೆ. ಬಟ್ ತೀರಾ ಒಳಗೆ ಹೋಗ್ಬಾರ್ದು ಅಂತ ಅಲ್ಲಿ ಕಾಯ್ತಾ ಇದೆ. ನೋಡಿ, ಇದೆಲ್ಲ ವಾಟರ್ ಸ್ಪೋರ್ಟ್ಸು. 5 ಸೀಟ್ರು ಬೋಟು ಇದೆ. ವಾಟ್ರ್ ಬೋಟಲ್ಲಿ ಒಬ್ರಿಗೆ 500 ರೂಪಾಯಿನ ಹಾಕಿದ್ರು. ಇನ್ನು 1200 ರೂಪಾಯಿದು ವಾಟ್ರ್ ಬೋಟು ಮಧ್ಯ ತನಕ ಕರ್ಕೊಂಡು ಹೋಗ್ತಾರಂತೆ. ನೋಡಿ, ಅಲೆಗಳೆಲ್ಲ ಸಖತ್ ಕಾಮಾಗೇ ಇದೆ. ನೋಡಿ, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಬೀಚು ಕ್ಲೀನಾಗಿದೆ, ನೀರು ಅಷ್ಟೇ. ಇಲ್ಲಿ ಹತ್ತಿರದಲ್ಲಿ 12 ಬೀಚ್ ಇದಾವಂತೆ. ಅದು ಒಂದು ಬೀಚಲ್ಲಿ ಸ್ವಲ್ಪ ಅಲೆಗಳು ಜಾಸ್ತಿ ಅಂತೆ. ಏನು ಬೆಳ್ಳಂ ಬೀಚ ಏನೋ ಅಂದಿದ್ದು. ಬೆಳ್ಳಂ ಬೀಚ್ ಇನ್ನೊಂದು ವರ್ಕಾ ಬೀಚ್. ಮತ್ತು ಇದು ಫೇಮಸ್ಸು, ಜಾಸ್ತಿ ಜನ ಇಲ್ಲಿ ಬರ್ತಾರೆ ಕೋಲಾರ. ನಾರ್ತ್ ಗೋವಾ ಕಂಪೇರ್ ಮಾಡಿದ್ರೆ ಈ ಕಡೆ ವಾಟರ್ ಸ್ಪೋರ್ಟ್ಸ್ ಎಲ್ಲ ಸ್ವಲ್ಪ ಚೀಪಾಗೇ ಇದೆ.
ಇವತ್ತಿನ ದಿನ ಸೌತ್ ಗೋವಾ ಕವರ್ ಮಾಡಿದ್ವಿ. ಇನ್ನೊಂದು ಜಾಗ ಇದೆ, ಬಸಿಲಿಕಾ ಚರ್ಚ್ಗೆ ಹೋಗ್ಬೇಕು. ಆಲ್ರೆಡಿ 5:15 ಆಗ್ತಾ ಬಂದಿದೆ. ಇಲ್ಲಿಂದ ಅದೊಂದು ಅರ್ಧ ಗಂಟೆ ಪ್ರಯಾಣ ಇದೆ. ಅದನ್ನು ಮುಗಿಸ್ಕೊಂಡು ಆಮೇಲೆ ವಾಪಸ್ ಕಾರವಾರಕ್ಕೆ ಹೋಗ್ತೀವಿ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಚೆನ್ನಾಗಿದೆ. ಈ ಸೈಡ್ ಬಂದಾಗ ತಪ್ಪದೆ ವಿಸಿಟ್ ಮಾಡಿ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.